ಹೈಟೆನ್ಷನ್ ಲೈನ್ ಎಳೆಯಲು ರೈತರ ಜಮೀನಿಗೆ ಪರಿಹಾರ ನೀಡದೆ ರೈತರ ಬದುಕಿನ ಮೇಲೆ ಬರೆ ಹಾಕಲು ಮುಂದಾಗಿರುವ ಅಧಿಕಾರಿಗಳ ನಡೆಗೆ ರೈತರ ಆಕ್ರೋಶ. ಗುಬ್ಬಿ ತಾಲೂಕಿನ ಕಿಟ್ಟದಕುಪ್ಪೆಯ ರೈತರ ಜಮೀನಲ್ಲಿ ಹೈಟೆನ್ಷನ್ ತಂತಿ ಹಾಯ್ದು ಹೋಗಲು ಸಕಲ ಸಿದ್ದತೆ ನಡೆದಿದ್ದು, ಇಲ್ಲಿ ಸಾವಿರಾರು ತೆಂಗಿನ ಮರ, ಅಡಿಕೆ ಮರಗಳನ್ನು ಕಡಿಬೇಕಾಗುತ್ತೆ. ಅಧಿಕಾರಿಗಳು ಒಂದು ಅಡಿಕೆ ಮರಕ್ಕೆ 3,000 ನಿಗದಿ ಮಾಡಿದ್ದಾರೆ. ಒಂದು ಅಡಿಕೆ ಮರ ವರ್ಷಕ್ಕೆ 3,000 ದುಡಿಯುತ್ತೆ. ಗುಬ್ಬಿ ಅಧಿಕಾರಿಗಳು ಇಲ್ಲಿ ಯಾವುದೇ ಸರ್ವೆ ಮಾಡದೆ ಮನ ಬಂದಂತೆ ಸರ್ವೆ ಮಾಡಿ ಮರಗಳಿಗೆ ಬಣ್ಣ ಬಳಿದು ಹೋಗಿದ್ದಾರೆ. ನಾವು ಮರ ಕಡಿಯೋಕೆ ಅನುಮತಿ ಕೊಡ್ತೀವಿ, ಯಾವುದೇ ತೊಂದರೆ ಕೊಡೋದಿಲ್ಲ, ಆದರೆ ನ್ಯಾಯ ರೀತಿ ಸರ್ವೆ ಮಾಡಿ ಅಡಕೆ ಮತ್ತು ತೆಂಗಿನ ಮರಗಳಿಗೆ ಹೆಚ್ಚು ಹಣ ಕೊಡಬೇಕು. ಜಿಲ್ಲಾಧಿಕಾರಿಗಳು ಖುದ್ದು ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ನ್ಯಾಯ ಕೊಡದಿದ್ದಲ್ಲಿ ಗ್ರಾಮದ ಎಲ್ಲ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಮತ್ತೆ ಈ ಕಿಟ್ಟುಕುಪ್ಪೆ ಗ್ರಾಮಸ್ಥರು ನಾವು ಏನಾಗಿದೆ ಅಂದರೆ ಈ ಕಿಟ್ಟುಕುಪ್ಪೆ ಮತ್ತು ತೊರಳ್ಳಿ ಒಂದು ಹೈಟೆನ್ಷನ್ ವೈರ್ ಲೈನುಗೆ ಅಕ್ವೈರ್ ಮಾಡ್ಕೊತಾ ಇದ್ದಾರೆ. ಈ ಲ್ಯಾಂಡ್ಗಳನ್ನ ಅಕ್ವೈರ್ ಮಾಡ್ಕೊಂಡವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದಾರೆ. ಯಾವಾಗ ಅಂತ ಅಂದರೆ 16/8/2025 ಗೆಜೆಟ್ ನೋಟಿಫಿಕೇಷನ್ ಮಾಡೋರು. ಆದರೆ ರೈತರುಗಳಿಗೆ ಯಾವುದೇ ಆಯಿತು ಗೆಜೆಟ್ ನೋಟಿಫಿಕೇಷನ್ ಆದಾಗ ಏನಾಯಿತು, ಪ್ರಿಲಿಮಿನರಿ ಒಂದು ಮಾಹಿತಿನ ರೈತರುಗಳಿಗೆ ಯಾರಿಗೂ ಕೊಟ್ಟೇ ಇಲ್ಲ. ಏಕಾಏಕಿ ಇವರೇ ಇದು ಮಾಡ್ಕೊಂಡವ್ರು. ಈಗ ದಿಢೀರ್ ಅಂತ ಅಂದ್ಬಿಟ್ಟು ಅವಾರ್ಡ್ ನೋಟಿಸ್ ಅಂತ ಕೊಟ್ಟವ್ರೆ. ಅವಾರ್ಡ್ ನೋಟಿಸಲ್ಲಿ ಏನಿರಬೇಕು, ಅಮೌಂಟ್ ಇರಬೇಕು. ಅಮೌಂಟ್ ಯಾವುದೇ ರೀತಿ ಇಷ್ಟು ನಿಮ್ಗೆ ಅಮೌಂಟ್ ಕೊಡ್ತಿದ್ದೀವಿ ಅಂತ ಇಲ್ಲ. ಏನಂತ ಹೇಳಿದರೆ ಒಂದು 500 ರೂಪಾಯಿ ಬಾಂಡ್ ಪೇಪರ್ ತೊಗೊಂಬನ್ನಿ ಮತ್ತು ನಿಮಗೆ ಪರಿಹಾರ ಕೊಡ್ತೀವಿ. ಅಮೌಂಟ್ ಎಲ್ಲ ಐತ್ರಪ್ಪ ಅಂತ ಹೇಳಿದ್ರೆ ಅಮೌಂಟ್ ಎಷ್ಟೈತೆ ಅಂತ ಹೇಳಿದ್ರೆ ಇಲ್ಲ, ಅದೇನೋ ಡಿ ಸಿ ಅವ್ರ ಹತ್ರ ಇದೆ, ಡಿ ಸಿ ಅವ್ರು ಕೊಡ್ತಾರೆ ಅಂತ ಹೇಳ್ತಾರೆ. ಮತ್ತು ರೈತರುಗಳಿಗೇನು ಜಮೀನು ಬಿಡ್ಕೊಡ್ಬೇಕಂತೆ. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಪ್ರಕಾರ ಯಾವುದೇ ಆಯಿತು, ಈಗ ನೀವು ಅಕ್ವಿಸಿಷನ್ ಮಾಡ್ಕೋಬೇಕಾದ್ರೆ ಫಸ್ಟು ರೈತರಿಗೆ ಪರಿಹಾರ ಕೊಟ್ಬಿಟ್ಟು ಆಮೇಲೆ ಇವರು ಹೆಜ್ಜೆ ಇಕ್ಬೇಕು ಭೂಮಿಗೆ. ಬಟ್ ಇವರು ಆ ಥರ ಮಾಡ್ತಾಯಿಲ್ಲ. ಏಕಾಏಕಿ ಬಂದುಬಿಟ್ಟು ಮರಗಳನ್ನೆಲ್ಲ ನೋಡ್ಬೋದು, ಕತ್ತರಿಸಿ ಅಡಿಕೆ ಮರ, ತೆಂಗಿನ ಮರ ಎಲ್ಲನೂ ಕತ್ತರಿಸ್ಕೊಂಡು ಇವರು ಸ್ಥಾವರಗಳನ್ನ ನೆಟ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇದು ಗ್ರಾಮ ಚೌಡಿಲಿ ಚರ್ಚೆ ಆಗಬೇಕಾಯಿತು. ನಿಮ್ಮದು ಅಕ್ವಿಸಿಷನ್ ಆಗುವಾಗ ಇಷ್ಟು ನಿಮ್ಮದು ಲ್ಯಾಂಡ್ ಇಷ್ಟಿದೆ ಈ ಥರ ಅಂತ ಅಂದ್ಬಿಟ್ಟು ಗ್ರಾಮಸ್ಥರುಗಳನ್ನೆಲ್ಲ ಸೇರಿ ಚರ್ಚೆ ಮಾಡಬೇಕಾಯ್ತು. ಅದೇನು ಚರ್ಚೆನೇ ಮಾಡಿಲ್ಲ ಇವರು. ಏಕಾಏಕಿ ಏನು ಮಾಡಿಬಿಟ್ಟವ್ರೆ, ಬಂದು ಇದನ್ನು ಮಾಡ್ತಾವ್ರೆ. ಬಟ್ ಈಗ ಏನಾಗೈತೆ, ಇವರು ಹೇಳ್ತಾರೆ ಅಡಿಕೆ ಮರಕ್ಕೆ ಇವ್ರು ಹೇಳೋದು ಹೂವಾಪಗಳು ಏನಪ್ಪ ಅಂದರೆ ಒಂದು ಅಡಿಕೆ ಮರಕ್ಕೆ 3,000 ಕೊಡ್ತಾರೆ ಅಂತ ಹೇಳ್ತಾರೆ. ಆದರೆ ಒಂದು ಅಡಿಕೆ ಮರಕ್ಕೆ 3,000 ಅಂದರೆ ಒಂದು ವರ್ಷದ ಬೆಳೆ, ಅದು ಅಷ್ಟೇ. ಒಂದು ವರ್ಷದ ಬೆಳೆ ಆಗ್ತದೆ. ಒಂದು ಮಿನಿಮಮ್ ಅಂದ್ರೂ ಅದಕ್ಕೆ ಒಂದು 30,000-40,000 ರೂಪಾಯಿ ಹಿಂಗೆ ಕೊಡಬೇಕಾಗ್ತದೆ. ಇವ್ರು ಆ ಥರ ಕೊಡ್ತಾ ಇಲ್ಲ. ಮತ್ತು ಅದನ್ನು ಹೇಳೂ ಇಲ್ಲ, ನಮ್ಗೆ ಇಷ್ಟು ಕೊಡ್ತಾ ಇದ್ದೀವಿ ಅನ್ನೋದು ಮಾಹಿತಿನೇ ಇಲ್ಲ. ಸರ್, ತಮಗೆ ಯಾವ ಕಡೆಯಿಂದ, ಯಾವ ಅಧಿಕಾರಿಗಳ ಕಡೆಯಿಂದ ಅನ್ಯಾಯ ಆಗ್ತಾ ಇದೆ ಅದು ಹೇಳಿ. ಅಧಿಕಾರಿಗಳು ಅಂದರೆ ಟೋಟಲ್ ಎಂಟೈರ್ ಪ್ರೊಸೀಡಿಂಗ್ಸ್ ಇವರೇನು ಇಂಜಿನಿಯರ್ ಸಂಬಂಧಪಟ್ಟರು ಏನಿದ್ದಾರೆ, ಮತ್ತು ರೆವಿನ್ಯೂ ಅಧಿಕಾರಿಗಳವರಲ್ಲ, ರೆವಿನ್ಯೂ ಅಧಿಕಾರಿ ಇದುವರೆಗೂ ಅಡ್ರೆಸ್ಸೇ ಇಲ್ಲ. ಯಾರು ಈ ವಿಲೇಜ್ ಅಕೌಂಟೆಂಟ್ ಆಗಲಿ ಯಾರೇ ಆಗಲಿ ಇಲ್ಲಿ ಬಂದು ಏನು ರೈತರಿಗೆ ಟಚ್ಚೇ ಇಲ್ಲ, ಯಾರು ಅನ್ನೋದೇ ಗೊತ್ತಿಲ್ಲ. ಇದು ಮರ ಏನಕ್ಕೆ ತೆಗಿತಾ ಇರೋದು ಈಗ ಮರನ ಈಗ ಅವರು ಹೈಟೆನ್ಷನ್ ವೈರ್ನ ಇದು ಮಾಡೋದಕ್ಕೆ ತೆಗಿತಾವ್ರೆ. ಪಿಲ್ಲರ್ಗಳು ಹಾಕೋದಕ್ಕೋಸ್ಕರ ತೆಗಿತಾ ಇದ್ದಾರೆ. ಈ ಥರ ಆಗಿದೆ. ಮತ್ತು ಏನಪ್ಪ ಅಂದರೆ ಸಮಗ್ರವಾಗಿ ಒಂದು ಯಾವುದೇ ರೀತಿಯ ಒಂದು ಅವಾರ್ಡ್ ಪ್ರೊಸೀಡಿಂಗ್ಸ್ ಮಾಹಿತಿ ನೀಡಿಲ್ಲ. ಮತ್ತು ಏಕಾಏಕಿ ಬಂದ್ಬಿಟ್ಟು ಸ್ಥಾವರಗಳನ್ನ ನೆಡ್ಕೊಂಡು ಆಲೆ ಕೆಲಸಗಳು ಸ್ಟಾರ್ಟ್ ಮಾಡವ್ರೆ. ಮತ್ತು ಪರಿಹಾರನೇ 1 ರೂಪಾಯಿ ಪರಿಹಾರ ಇಲ್ದಂಗೆ ಇವರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡವ್ರೆ ಅಂದರೆ ಇದು ಯಾವ ನ್ಯಾಯ? ಸರ್, ಇಲ್ಲಿ ನ್ಯಾಚುರಲ್ ಜಸ್ಟಿಸೇ ಇಲ್ಲ. ಸರ್, ಮೀಡಿಯಾ ಮುಂದೆ ಬಂದಿದ್ರ, ತಮ್ಗೆ ಯಾವ ರೀತಿ ಇದಾಗಬೇಕು ನಮ್ಮ ಕಡೆಯಿಂದ? ನಮಗೆ ಏನಪ್ಪ ಅಂದರೆ ಫಸ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಸಿ ಅವರು ಸ್ಪಂದಿಸಬೇಕು, ನಮ್ಮ ಮನವಿಗೆ ಸ್ಪಂದಿಸಬೇಕು. ಮತ್ತು ಈ ಎಲ್ಲ ರೈತರುಗಳದ್ದು ಎಲ್ಲರನ್ನೂ ಮನವಿಗಳನ್ನ ಸ್ವೀಕಾರ ಮಾಡಿಬಿಟ್ಟು ಎಷ್ಟು ಇವರ ಒರಿಜಿನಲ್ ಈಗ ಮಾರ್ಕೆಟ್ ವ್ಯಾಲ್ಯೂ ಅಂತ ಇರುತ್ತೆ. ಈಗ ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು 3 ಲಕ್ಷ ರೂಪಾಯಿ ಕುಂಟೆ ಇದೆ. ಇವರು 3,000 ರೂಪಾಯಿ ಕೊಡ್ತೀವಿ ಅನ್ನೋ ಥರ ಮಾತಾಡ್ತಾವ್ರೆ. ಅದು ಹೇಳಿಲ್ಲ ಇಷ್ಟು 3,000 ಕೊಡ್ತೀವೋ ಇಲ್ಲ 2,000 ಕೊಡ್ತಾರೆ, ಅದು ಗೊತ್ತಿಲ್ಲ. SR ವ್ಯಾಲ್ಯೂಯೇಷನ್ ಪ್ರಕಾರ ನೋಡ್ಕೊಂಡ್ರೆ ಇಲ್ಲಿ ನಮ್ಮ ಅಂದಾಜು ನೋಡಿದ್ರಾಗ 3,000 ರೂಪಾಯಿ 4,000 ರೂಪಾಯಿ ಬರ್ತದೆ. 3 ಲಕ್ಷ ರೂಪಾಯಿ ಕುಂಟೆಗೆ 3,000 ರೂಪಾಯಿ ಕೊಟ್ಬಿಟ್ರೆ ಯಾವ ನ್ಯಾಯ? ಅದನ್ನೆಲ್ಲ ಸಮಗ್ರವಾಗಿ ಒಂದು ಡಿ ಸಿ ಅವರು ಒಂದು ಮೀಟಿಂಗ್ ಕರೆದ್ಬಿಟ್ಟು ಅದನ್ನೆಲ್ಲ ಸಮಗ್ರವಾಗಿ ಒಂದು ವಿಚಾರಣೆ ಮಾಡಿಬಿಟ್ಟು ಸೂಕ್ತವಾದ ಪರಿಹಾರನ ನಿರ್ಣಯ ಮಾಡಿಬಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಅವರು ಈ ಮೂಲಕ ಮೀಡಿಯಾ ಮೂಲಕ ಹತ್ರ ಕೇಳ್ಕೊಂಡು. ನನ್ನ ಸರ್ವೆ ನಂಬರ್ ಬಂದು 14/6. ನನಗೆ ನೋಟಿಸೇ ಕೊಟ್ಟಿಲ್ಲ. ನೋಟಿಸ್ ಕೊಡ್ದಂಗೆ ಇವ್ರು ಏಕಾಗಿ ಬಂದು ಮಾರ್ಕ್ ಮಾಡಿ ಮರ ಕಡಿತೀವಿ ಹಂಗೆ ಅಂತ ಹೇಳಿ ನಮ್ಮನ್ನು ಇದು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ರೆವಿನ್ಯೂ ಸೆಕ್ರೆಟರಿ ಏನು ಮಾಡಿದ್ದಾನೆ ಅಂತಂದರೆ ಕೆಲವು ಒಂದು 10-15 ನೋಟಿಸ್ ಇಸ್ಕೊಂಡೋಗ್ಬಿಟ್ಟಾನೆ. ನಮ್ಮ ಯಾವ ಇಸ್ಕೊಂಡೇ ಆಗಿಲ್ಲ ಅವಾಗ. ಇಲ್ಲಿವರೆಗೂ ನಮ್ಮನ್ನು ನೋಟಿಸ್ ಕೇಳೋಕ್ಕೂ ಬಂದಿಲ್ಲ, ಯಾರು ನಮಗೆ ಇನ್ಫಾರ್ಮೇಷನೇ ಇಲ್ಲ. ಏಕಾಗಿ ಬಂದು ಇವ್ರು ಮಾರ್ಕ್ ಮಾಡಿ ಮರ ಕಡಿತಾನೆ. ಇನ್ನು ರೆವಿನ್ಯೂ ಸೆಕ್ರೆಟರಿ ಅವ್ರಿಗೆ ಬೇಕಾದ ಮಾತ್ರ ಇದನ್ನು ತರಿಸ್ಕೊಂಡು ಅಪ್ಲಿಕೇಶನ್ ತರಿಸ್ಕೊಂಡಿದ್ದಾರೆ, ಇಲ್ಲಿ ನೋಟಿಸ್ ವಾಪಸ್ ಇಸ್ಕೊಂಡಾನೆ. ಮಿಕ್ದರಲ್ಲಿ ಏನು ಮಾಡಬೇಕು? ಹಂಗಾಗಿ ಜಿಲ್ಲಾಧಿಕಾರಿಗಳು ಇದು ಏನು ನೋಡಿ ತಕ್ಷಣ ಅದು ಪರಿಶೀಲಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಜಿಲ್ಲಾಧಿಕಾರಿಯಲ್ಲಿ ಮನವಿ ಮಾಡ್ತೀವಿ. ನಾವು ಇಂಜಿನಿಯರ್ನ ಕೇಳಿದರೆ ಪ್ರಾಜೆಕ್ಟ್ ವರ್ಕಿಗೆ ಹೇಳಿದೀವಪ್ಪ, ಅವ್ರ ಸಂಬಂಧ ಅಂತಾರೆ. ಆಯಪ್ಪ ಏನು ಮಾಡ್ತಾನೆ, ಸಂಬಂಧಪಟ್ಟ ವಿಲೇಜ್ ಅಕೌಂಟೆಂಟ್ನ ಏಕೈಕಿ ಕರ್ಕೊಂಬರ್ತಾನೆ, ಸಂಬಂಧಪಟ್ಟ ತೋಟಗಾರಿಕೆಯರ ಒಬ್ಬೊಬ್ಬರೇ ಕರ್ಕೊಂಬರ್ತಾರೆ.
ನಾವೇನು ಕೇಳಿದ್ವು ಸರ್ ಎಲ್ಲರಿಗೂ. ಈಗ ರೈತ ಕೂಲಿ ಹೋಗ್ತಾನೆ, ಒಂದು 800 ರೂಪಾಯಿ 1000 ರೂಪಾಯಿ ದುಡಿಯೋಂಥ ಮನುಷ್ಯ ಸಾಹೇಬ್ರೆ, ಇವತ್ತು ರಜೆ ಹಾಕ್ಬಿಟ್ಟು ಸಾಯಂಕಾಲ ತಕ್ಕಿದ್ಮೇಲೆ ಹೊಟ್ಟೆ ಪಟ್ಟಿಗೆ ಏನು ಮಾಡ್ತಾನೆ ರೀ? 10 ಗಂಟೆಗೆ ಬರ್ತೀವಿ ಒಂದು ಮನುಷ್ಯ, ಒಬ್ಬ 4 ಗಂಟೆಗೆ ಬಂದಾನೆ ಸರ್ ವಿಲೇಜ್ ಹಾಕೊಂಡು ಒಬ್ರು ಇವರು ಸ್ಪಾಟಿಗೆ ಬಂದೇ ಇಲ್ಲ ಸರ್. ಯಾರೋ ಒಬ್ಬ ಅವ್ರ ಗ್ರಾಮ ಸಹಾಯಕನ ಕಳಿಸಿ ಎಲ್ಲರೂ ಪೆಂಡಿಂಗ್ 15 ದಿವಸ ಆಯ್ತು ಸಾಹೇಬ್ರೆ ನೋಟಿಸ್ಗಳನ್ನ ತಗೊಂಡೋಗಿ ಬರ್ಕೊಡ್ತೀನಿ ಅಂತ ಇದುವರೆಗೂ ನಮ್ಗೆ ಯಾರಿಗೂ ರೈತರಿಗೆ ತಂದು ಕೊಟ್ಟಿಲ್ಲ, ಅವರೇ ಮಡಿಕೊಂಡು ಅವ್ರ ಆಫೀಸಲ್ಲಿ. ಈಗಾಗಲೇ ಒಂದು ಮಾತು ಹೇಳಿದ್ರಿ, ಸ್ವಾಮಿನವರೊಬ್ರು ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಅಲ್ಲ ಬೇಕಾದ್ರೆ ಮಾಡ್ಯಾರಿಲ್ಲ ಗೊತ್ತಿಲ್ಲ ಸಾಹೇಬ್ರೆ. ಸ್ಪಾಟಿಗೆ ಬರ್ತೀವಿ ಅಂತ ಹೇಳಿದ್ರು, ಸ್ಪಾಟಿಗೆ ಬಂದಿಲ್ಲ. ಈತನೇ ಸತೀಶ್ ಪಾಟೀಲ್ ಅವರೇ ಸ್ಪಾಟಿಗೆ ಕರೆಸ್ತೀವಿ ಎಲ್ಲ ಒಟ್ಟಿಗೆ ಬನ್ನಿ ಅಂತ ಹೇಳಿದ್ರು, ಸ್ಪಾಟಿಗೆ ಕರೆಸಿಲ್ಲ. ಎಲ್ಲರೂ ಅರ್ಜಿಗಳನ್ನ ತಗೊಂಡೋಗಿ ಅವರೇ ಮಡಿಕೊಂಡವ್ರೆ. ಸತೀಶ್ ಪಾಟೀಲ್ ಯಾರು? ಅದೇ ಕಾಂಟ್ರಾಕ್ಟ್ ವರ್ಕ್ ಸರ್, ಇದು KEB ಏನು ಅವ್ರಿಗೆ ಟೆಂಡರ್ ಕೊಟ್ಟಿದ್ದಾರಂತೆ, ಅವ್ರ ವರ್ಕು ಪ್ರಾಜೆಕ್ಟ್ ವರ್ಕು, ಅದನ್ನೆಲ್ಲ ಅವರಿಗೆ ಕೊಡಿ ಅಂತ ಹೇಳಿದ್ರು, ಕೊಟ್ಟಿದ್ದೀವಿ. ಅವ್ರು ಇದುವರೆಗೂ ನಮಗೇನು ಮಾಹಿತಿ ಕೊಟ್ಟಿಲ್ಲ, ಎಲ್ಲ ತಗೊಂಡು ಮಡಿಕೊಂಡವ್ರು ಸಾಹೇಬ್ರೆ.